ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಸುಂದರವಾದ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಅವರ ಮುಖವನ್ನು ಕ್ಲಿಯರಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳಿ, ಮನಸ್ಸಿನಿಂದ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ನಿಮ್ಮ ಪರ್ಸನ್ನ ಎನರ್ಜಿಯನ್ನು ಫೀಲ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ತುಂಬ ಡೀಪ್ ಆಗಿರುವ ಎನರ್ಜಿ ಇದೆ. ಮನಸ್ಸಿನ ಒಳಗಡೆಯಿಂದ ತುಂಬ ಫೀಲ್ ಇದೆ, ಭಾವನೆ ಇದೆ. ಹೊರಗಡೆಯಿಂದ ನೋಡಿದ್ರೆ ಅವರು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಅಥವಾ ಈಗ ಪ್ರೆಸೆಂಟ್ ಟೈಮಲ್ಲಿ ಸೈಲೆಂಟ್ ಆಗಿರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮನಸ್ಸು ತುಂಬ ನಿಮ್ಮ ಕಡೆಗೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಇಷ್ಟ ಅನ್ನೋದು ಜಾಸ್ತಿನೇ ಆಗ್ತಾ ಇದೆ. ಕಡಿಮೆ ಆಗುವ ಲಕ್ಷಣ ಇಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗ್ತಾ ಇದೆ. ಅವರು ಫೀಲ್ ಮಾಡ್ತಾ ಇದ್ದಾರೆ. ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಫೀಲಿಂಗ್ ದಿನ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ನನ್ನ ಮನಸ್ಸು, ನನ್ನ ಹೃದಯ ಇನ್ನೂ ನಿನ್ನಲ್ಲೇ ಇದೆ. ನಮ್ಮ ನಡುವೆ ಇನ್ನೂ ರಿಲೇಷನ್ಶಿಪ್ ಅನ್ನೋದು ಬ್ರೇಕಪ್ ಆಗಿಲ್ಲ ಅಂತ ಅವರ ಮನಸ್ಸು ಹೇಳ್ತಾ ಇದೆ. ಅಂದರೆ ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಅಂದರೆ ನೀವೇ ಥಿಂಕ್ ಮಾಡಿ, ಯಾರನ್ನಾದರೂ ನಾವು ತುಂಬ ಇಷ್ಟಪಟ್ಟರೆ ಕೆಲವೊಮ್ಮೆ ಮಾತಾಡೋದಕ್ಕೆ ಆಗೋದಿಲ್ಲ, ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, ಆದರೆ ಮನಸ್ಸು ಬಿಡೋದಿಲ್ಲ ಅಲ್ವಾ? ಅದೇ ಫೀಲಿಂಗ್ ಇವ್ರದ್ದು. ಅವರು ಹೊರಗಡೆ ರೂಡ್ ಆಗಿರಬಹುದು, ಸೈಲೆಂಟ್ ಆಗಿರಬಹುದು, ನನಗೇನು ಫೀಲಿಂಗ್ ಇಲ್ಲ ಅನ್ನೋ ಹೋಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಅದನ್ನು ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ಕಟ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆದರೆ ನಿಮಗೆ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು ಅವರು ದೂರ ಹೋಗ್ಬಿಟ್ರು, ನನ್ನ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಅಂತ. ಆದರೆ ನಿಜ ಏನು ಅಂದರೆ ಅವರು ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಮನಸ್ಸು ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ. ಡೀಪ್ ಲವ್, ಅಟ್ಯಾಚ್ಮೆಂಟ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ರಿಲೇಷನ್ಶಿಪ್ ಅನ್ನೋದು ಸಿಂಪಲ್ ಆಗಿರುವಂಥದ್ದು ಅಲ್ಲ, ಹೃದಯದ ಲೆವೆಲ್ನಲ್ಲಿದೆ. ಸುಲಭವಾಗಿ ಮುಗಿಯುವ ಟೈಪ್ ಅಲ್ಲ. ಅವ್ರು ನಿಮ್ಮನ್ನು ಮರೆತು ಬಿಡೋ ಮಟ್ಟಕ್ಕೆ ಹೋಗಿಲ್ಲ. ಅಂದರೆ ಅವರಿಗೆ ಆಗ್ತಾ ಇಲ್ಲ ಮರೆಯೋದಕ್ಕೆ. ನೀವು ಅವರ ಮನಸ್ಸಿನಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ, ಡೀಪ್ ಆಗಿದ್ದೀರಾ. ಸೈಲೆಂಟ್ ಆಗಿರ್ಬೋದು ಪ್ರೀತಿ, ಜಾಸ್ತಿ ಮಾತುಗಳಿಲ್ಲದೆ ಇರಬಹುದು, ಆದರೆ ತುಂಬ ಡೀಪ್ ಆಗಿದೆ. ಸೈಲೆಂಟ್ ಲವ್ ಎನರ್ಜಿ, ಮಿಸ್ಸಿಂಗ್ ಎನರ್ಜಿ. ಪೇಯ್ನ್ ಇದೆ, ಮಾತು ಕಡಿಮೆ ಇದೆ, ಆದರೆ ಮನಸ್ಸಿನ ಒಳಗಿನ ಫೀಲಿಂಗ್ ಅನ್ನೋದು ಜಾಸ್ತಿ ಇದೆ. ಅಂದರೆ ಈ ವ್ಯಕ್ತಿ ಈಗ ಕ್ಲಿಯರಾಗಿ ಏನನ್ನು ಹೇಳೋಕ್ಕೆ ಆಗದೆ ಇರ್ಬೋದು. ಮನಸ್ಸಿನಲ್ಲಿ ತುಂಬ ಡಿಸೈರ್ ಇದೆ, ಆದರೆ ಪದಗಳಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ. ಅವರು ಹಳೆಯ ದಿನಗಳನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ನೀವಿಬ್ಬರು ತುಂಬ ಚೆನ್ನಾಗಿದ್ದ ಟೈಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಯಾರನ್ನಾದರೂ ತುಂಬ ಮಿಸ್ ಮಾಡಿದಾಗ ಏನಾಗುತ್ತೆ, ಮಾತಾಡೋ ಮನಸ್ಸಿರೋದಿಲ್ಲ, ಆದರೆ ಯಾರ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಳಗಡೆ ಒಂದು ಹೆವಿನೆಸ್ ಫೀಲ್ ಆಗ್ತಾ ಇರುತ್ತಲ್ಲ, ಅದೇ ರೀತಿ ಈ ವ್ಯಕ್ತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಹೊರಗಡೆ ಅವರು ಮಾತಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು ನಿಮಗೆ, ಅಥವಾ ನಿಮ್ಮಿಂದ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರ್ಬೋದು, ಸಪ್ರೇಷನ್ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಜೊತೆ ಕಳೆದ ಕ್ಷಣಗಳು ರಿಪೀಟ್ ಆಗ್ತಾ ಇದೆ. ಅವತ್ತೆಲ್ಲ ಎಷ್ಟು ಚೆನ್ನಾಗಿತ್ತು ಅನ್ನೋ ಯೋಚನೆ ಬರ್ತಾ ಇದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮಾತಾಡಿದ್ದು, ಸಣ್ಣ ಸಣ್ಣ ವಿಷಯಗಳು ಎಲ್ಲವೂ ನೆನಪಾಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೋ ಕಳೆದು ಹೋಯಿತು ಅನ್ನೋ ಫೀಲಿಂಗ್. ನಿಮ್ಮಿಬ್ಬರ ಬಾಂಡಿಂಗ್ ಅನ್ನೋದು ಈಗ ಸಪ್ರೇಷನ್ ಆದಮೇಲೆ ಅಥವಾ ಸ್ವಲ್ಪ ದೂರ ಆದಮೇಲೆ ಇಲ್ಲ ಅನ್ನೋ ಫೀಲಿಂಗ್. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಯಾವ ರೀತಿ ಶುರು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಸೈಲೆಂಟ್ ಆಗಿರಬಹುದು, ಆದರೆ ಫೀಲಿಂಗ್ ಇಲ್ಲ ಅಂತ ಅಲ್ಲ. ಸೈಲೆಂಟ್ ಆಗಿರೋದು ತುಂಬ ಫೀಲಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಕೆಲವರು ಅವರ ಪೇಯ್ನ್ ಜಾಸ್ತಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ ಅವರ ನೋವನ್ನು, ಅವರ ಪೇಯ್ನ್ ಏನಿದೆ ಅದನ್ನು ಜಾಸ್ತಿ ಫೀಲ್ ಮಾಡಿದ್ರೆ ಮಾತು ಕಡಿಮೆ ಆಗುತ್ತೆ. ಅದೇ ರೀತಿ ಇಲ್ಲಿ
ಅವರ ವರ್ತನೆ, ಬಿಹೇವಿಯರ್ ಅಥವಾ ಅವರು ಸೈಲೆಂಟ್ ಆಗಿರಬಹುದು. ಹಾಗಾಗಿ ಕೂಡ ಮಾತು ಕಡಿಮೆ ಆಗಿದೆ. ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಹೇಳೋದಕ್ಕೆ ಆಗ್ತಾ ಇಲ್ಲ. ಅವರ ಹೃದಯದಲ್ಲಿ ಇನ್ನೂ ನೀವು ಇದ್ದೀರಾ, ಆದರೆ ಅವರು ಕಾಮ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಫೀಲಿಂಗ್ಸನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಎನರ್ಜಿ ಇದೆ. ಹೋಪ್, ಬಿಡೋಕೆ ಆಗದೇ ಇರುವ ಪ್ರೀತಿ, ಹೋಲ್ಡಿಂಗ್ ಆನ್ ಎನರ್ಜಿ. ಅಂದರೆ ರಿಲೇಷನ್ಶಿಪ್ ಸ್ಟಕ್ ಆಗಿರುವ ರೀತಿ ಇದೆ, ಆದರೆ ಅದು ಎಂಡ್ ಆಗಿಲ್ಲ, ಮುಗಿದು ಹೋಗಿಲ್ಲ. ನಿಮ್ಮಲ್ಲಿ ಕೆಲವರಿಗೆ ಯಾವ ರೀತಿ ಅನಿಸಿರಬಹುದು ಅಂದರೆ ಅವರು ಮಾತಾಡ್ತಾ ಇಲ್ಲ, ನನ್ನನ್ನು ಬ್ಲಾಕ್ ಮಾಡಿದ್ದಾರೆ, ಅಥವಾ ನನ್ನ ಬಗ್ಗೆ ಅವರಿಗೆ ಕೇರ್ ಇಲ್ಲ, ಕಾಳಜಿ ಇಲ್ಲ, ಪ್ರೀತಿ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಮಾತಾಡ್ತಾ ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಈ ವ್ಯಕ್ತಿ ನಿಮ್ಮಿಂದ ದೂರ ಇದ್ದರೂ ಕೂಡ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಬಗ್ಗೆ ಫೀಲ್ ಮಾಡೋದು ನಿಲ್ಲಿಸಿಲ್ಲ. ಹಳೆಯ ದಿನಗಳು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ನಾವು ಆಗ ಹೇಗಿದ್ವಿ, ನಾವು ಆಗ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅನ್ನೋ ಯೋಚನೆ ಅವರನ್ನು ಬಿಡ್ತಾ ಇಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ ಮಾತನಾಡೋದಕ್ಕೆ ಆಗೋದಿಲ್ಲ. ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸ್ವಲ್ಪ ಹಠ ಇರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಕೂಡ ಅಡ್ಡ ಬಂದಿರ್ಬೋದು. ಹಾಗಾಗಿ ಅವರು ದೂರ ಹೋಗಿರ್ಬೋದು, ಸೈಲೆಂಟ್ ಆಗಿರ್ಬೋದು. ಆದರೆ ಮನಸ್ಸು ಅಷ್ಟೇ ಅಲ್ಲ ಅಲ್ವಾ. ಮನಸ್ಸು ಯಾವ ರೀತಿ ಹೇಳ್ತಾ ಇರುತ್ತೆ ಅಂದರೆ ಇನ್ನೂ ಈ ರಿಲೇಷನ್ಶಿಪ್ ಅನ್ನೋದು ಮುಗ್ದಿಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಮನಸ್ಸು ಹೇಳ್ತಾ ಇದೆ ಅಂದರೆ ಇವ್ರು ಏನೇ ತಪ್ಪು ಮಾಡಿರಬಹುದು, ನಿಮ್ಮ ಹತ್ರ ರೂಢಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ನಿಮಗೆ ಸುಳ್ಳು ಹೇಳಿರ್ಬೋದು, ರಿಲೇಷನ್ಶಿಪ್ಪಿಂದ ದೂರ ಹೋಗಿರ್ಬೋದು. ಏನೇ ಆಗಿದ್ರೂ ಕೂಡ ಸಿಚುವೇಶನ್ ಆ ರೀತಿ ಆಗಿರ್ಬೋದು, ಬಟ್ ಅವರ ಮನಸ್ಸು ಇನ್ನೂ ಹೇಳ್ತಾ ಇದೆ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ. ಅವರು ಈ ರಿಲೇಷನ್ಶಿಪ್ಪನ್ನು ಗಿವ್ ಅಪ್ ಮಾಡಿಲ್ಲ, ಮನಸ್ಸಿನ ಒಳಗಡೆಯಿಂದ ಇನ್ನೂ ಒಂದು ಚಿಕ್ಕ ಹೋಪ್ ಇಟ್ಕೊಂಡಿದ್ದಾರೆ. ಅವರು ಹೊರಗಡೆ ಅದನ್ನು ಶೋ ಮಾಡದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಒಂದಿನ ಎಲ್ಲ ಸರಿ ಆಗ್ಬೋದು ಅನ್ನೋ ಫೀಲಿಂಗ್ ಇದೆ. ಡೀಪಾಗಿ ಹೇಳೋದಾದರೆ ಈ ರಿಲೇಷನ್ಶಿಪ್ ಅನ್ನೋದು ಅವ್ರು ಅಂದ್ಕೊಳ್ತಿದ್ದಾರೆ ಬ್ರೇಕ್ ಆಗಿಲ್ಲ, ಇದೊಂದು ಪಾಸ್ ಬಟನ್ ಮೇಲಿದೆ ಅಂತ ಅಂದ್ಕೊಳ್ತಿದ್ದಾರೆ. ಮೂವ್ ಆನ್ ಆಗೋ ಎನರ್ಜಿ ಅವರಿಗೆ ಬರ್ತಾ ಇಲ್ಲ, ಬಿಡೋ ಮನಸ್ಸಿಲ್ಲ. ಮತ್ತು ಈ ರಿಲೇಷನ್ಶಿಪ್ಪನ್ನು ಕನೆಕ್ಟ್ ಮಾಡುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಹೋಪ್ ಇಟ್ಕೊಂಡಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವರು ದೂರ ಇದ್ದರೂ ಕೂಡ ಅವರ ಹೃದಯ ಇನ್ನೂ ನಿಮ್ಮ ಕಡೆನೇ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪ್ಯಾಷನ್, ಕಾರ್ಮಿಕ್ ಕನೆಕ್ಷನ್ ಎನರ್ಜಿ ಅಂದರೆ ನಿಮ್ಮಿಬ್ಬರ ನಡುವೆ ಡೀಪ್ ಆದ ಕನೆಕ್ಷನ್ ಇದೆ, ಸುಲಭವಾಗಿ ಅದು ಕಡಿಮೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಇಷ್ಟ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತೆ ಹಳೆಯ ರೀತಿ ಆಗಬೇಕು. ನೀವಿಬ್ಬರು ಜಗಳ ಮಾಡಿಕೊಂಡ್ರು ಇವರ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ನಿಮ್ಮಿಬ್ಬರ ನಡುವೆ ಏನೇ ಫೈಟ್ ನಡೆದಿರ್ಬೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಆಗ ನಿಮಗೆ ವ್ಯಾಲ್ಯೂ ಕೊಡದೇ ಇರ್ಬೋದು, ಬಟ್ ನಿಮ್ಮ ಮೇಲೆ ಇರುವ ಅಟ್ರಾಕ್ಷನ್ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಜಾಸ್ತಿ ಜಗಳ ಆಯಿತಾ ಪ್ರೀತಿ ಕಡಿಮೆ ಆಗುತ್ತೆ, ದೂರ ಆಗ್ತಾರೆ. ಆದರೆ ಇಲ್ಲಿ ಅದಕ್ಕೆ ವಿರುದ್ಧ, ಜಗಳ ಆದರೂ ಕೂಡ ಅವರ ಮನಸ್ಸು ನಿಮ್ಮ ಹತ್ರನೇ ಬರ್ತಾ ಇದೆ. ಯಾಕೆ ಇಷ್ಟ ಆಗ್ತಾ ಇದೆ ಅನ್ನೋ ಗೊಂದಲ ಕೂಡ ಅವರಿಗಿದೆ, ಕನ್ಫ್ಯೂಷನ್ ಇದೆ. ಯಾಕೆ ನನಗೆ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ದೂರ ಇರೋಕ್ಕೆ ಪ್ರಯತ್ನ ಮಾಡಿದ್ರೂ ಮತ್ತೆ ಕನೆಕ್ಟ್ ಆಗ್ತೀರಾ. ಅಂದರೆ ನೀವೇನೇ ಪ್ರಯತ್ನ ಮಾಡಿರಬಹುದು, ಅಥವಾ ಆ ವ್ಯಕ್ತಿ ಏನೇ ಪ್ರಯತ್ನ ಮಾಡಿರಬಹುದು, ಮತ್ತೆ ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕಾರ್ಮಿಕ್ ಕನೆಕ್ಷನ್, ಬಿಡೋದಕ್ಕೂ ಕೂಡ ಆಗೋದಿಲ್ಲ, ದೂರ ಇರೋದಕ್ಕೂ ಆಗೋದಿಲ್ಲ, ಹತ್ತಿರ ಬರೋದಕ್ಕೂ ಆಗ್ತಾ ಇಲ್ಲ. ಆ ಎನರ್ಜಿ ಅಂದರೆ ಎಮೋಷ್ನಲ್ ಡಿಪೆಂಡೆನ್ಸಿ, ಡೀಪ್ ಅಟ್ಯಾಚ್ಮೆಂಟ್ ಎನರ್ಜಿ. ಅವರ ಮನಸ್ಸು ನಿಮ್ಮ ಮೇಲೆ ತುಂಬ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದೆ, ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಅವರ ಹೃದಯ ಅನ್ನೋದು, ಮನಸ್ಸು ಅನ್ನೋದು ನಿಮ್ಮಲ್ಲೇ ಅಂಟ್ಕೊಂಡಿದೆ. ಆ ಎನರ್ಜಿ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರು ಕಮಿಟ್ಮೆಂಟಿಂದ ಓಡೋಗ್ತಾ ಇರಬಹುದು, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ತಾ ಇದ್ದಿರಬಹುದು, ಅಥವಾ ಫೀಲಿಂಗ್ಸಿಂದ ನಿಮ್ಮಿಂದ ದೂರ ಆಗಿರಬಹುದು. ಯಾವುದೇ ಕಮಿಟ್ಮೆಂಟ್ ಕೊಡದೆ, ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಅದರಿಂದ ಓಡ್ತಾ ಇರಬಹುದು. ಆದರೆ ಈಗ ಅವರಿಗೆ ಅರ್ಥ ಆಗಿದೆ, ಎಷ್ಟು ದೂರ ಹೋದರೂ ಕೂಡ ಮನಸ್ಸು ಮತ್ತೆ ನಿಮ್ಮ ಹತ್ರನೇ ಬರುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅಂದರೆ ನೀವು ಮೆಸೇಜ್ ಮಾಡಿದ್ರೂ ಕೂಡ ಅವರು ಖುಷಿ ಆಗ್ತಾರೆ, ನೀವು ಇಗ್ನೋರ್ ಮಾಡಿದ್ರೆ ಅವರು ನೋವು ಅನುಭವಿಸ್ತಾರೆ. ಬಟ್ ಅವರು ನಿಮಗೆ ರೆಸ್ಪಾನ್ಸ್ ಮಾಡಬಹುದು, ಮಾಡದೇ ಇರ್ಬೋದು, ಬಟ್ ನೀವು ಮೆಸೇಜ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೀವು ಇಗ್ನೋರ್ ಮಾಡಿದ್ರೆ ಅವರು ಮತ್ತೆ ಪೇನನ್ನು ಅನುಭವಿಸ್ತಾರೆ. ಆ ಎನರ್ಜಿ ಇದೆ. ಅವರ ಮೂಡ್ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಎನರ್ಜಿ. ಅಂದರೆ ನಿಮ್ಮ ಪ್ರೆಸೆನ್ಸನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಹೊರಗಡೆ ಯಾವುದೇ ರೀತಿ ರೂಢಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಪ್ರೀತಿ ಇಲ್ಲ, ನಾನು ಓಕೆ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಬಟ್ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇದೆ. ಪ್ರೀತಿ ಕೇವಲ ಇದೆ ಅಷ್ಟೇ ಅಲ್ಲ, ತುಂಬ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೇಲೆ ಅವರ ಹೃದಯದ ಕಂಟ್ರೋಲ್ ಇದೆ. ಅವರು
ನಿಮ್ಮಿಂದ ಅದು ಮೂವ್ ಆನ್ ಆಗಬೇಕು ಅಥವಾ ಗ್ಯಾಪ್ ಮಾಡ್ಕೊಳ್ಬೇಕು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಅದರಿಂದ ಸಾಧ್ಯ ಆಗ್ತಾ ಇಲ್ಲ. ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿರ್ಬೋದು, ಆ ರೀತಿ ಆ್ಯಕ್ಷನ್ ತೊಗೊಂಡಿರ್ಬೋದು, ಆ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅಂದರೆ ನಿಮ್ಮ ಮೆಸೇಜ್ಗೆ, ಕಾಲ್ಗೆ ರಿಪ್ಲೈ ಕೊಡದೇ ಇರ್ಬೋದು, ನೀವು ಮೆಸೇಜ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡದೇ ಇರ್ಬೋದು. ಬಟ್ ಅವರು ಅದರಿಂದ ಮೂವ್ ಆನ್ ಆಗಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಸೆಸ್ಡ್ ಎನರ್ಜಿ, ಫಿಸಿಕಲ್ ಅಟ್ರ್ಯಾಕ್ಷನ್ ಅಂದರೆ ಸಾಮಾನ್ಯ ಇಷ್ಟ ಅಲ್ಲ, ತುಂಬ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಒಬ್ಸೆಸ್ಡ್ ಆಗಿದ್ದಾರೆ. ನಿಮ್ಮ ಲುಕ್ಸ್, ನಿಮ್ಮ ವಾಯ್ಸ್ ಪ್ರತಿಯೊಂದು ಅವರಿಗೆ ತುಂಬ ಆಕರ್ಷಣೆ ಮಾಡ್ತಾ ಇದೆ. ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮಲ್ಲಿ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫೇಸ್ ಆಗಿರ್ಬೋದು, ನಿಮ್ಮ ಮಾತಿನ ಸ್ಟೈಲ್ ಆಗಿರ್ಬೋದು, ನಿಮ್ಮ ನಗು, ನಿಮ್ಮ ಧ್ವನಿ, ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ನೋಡದೇ ಇರೋದಕ್ಕೆ ಆಗ್ತಾ ಇಲ್ಲ, ಯೋಚಿಸದೇ ಇರೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಅವರನ್ನು ಕೇಳ್ಕೊಳ್ತಾರೆ, ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆ ಅಂತ. ಆದರೆ ಅವರಿಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ, ಫೀಲಿಂಗ್ ಮಾತ್ರ ಜಾಸ್ತಿ ಆಗ್ತಾನೆ ಇದೆ. ನೀವು ನೆನಪಿಗೆ ಬಂದರೆ ಸಾಕು, ಮನಸ್ಸು ಅಲ್ಲೇ ಹೋಗಿ ನಿಲ್ತಾ ಇದೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುವ ಫೀಲಿಂಗ್. ನಿಮ್ಮ ಲುಕ್ಸ್ ಅವರಿಗೆ ತುಂಬ ಸೆಳೀತಾ ಇದೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಮ್ಯಾಗ್ನೆಟ್ ಥರ ಫೀಲ್ ಆಗ್ತಾ ಇದೆ. ನಿಮ್ಮ ಕಡೆಗೆ ಅಟ್ರ್ಯಾಕ್ಷನ್ ಅನ್ನೋದು ಕೇವಲ ಹೃದಯದಿಂದ ಅಲ್ಲ, ಮನಸ್ಸು, ದೇಹ ಎರಡೂ ಲೆವೆಲ್ನಲ್ಲಿ ಕನೆಕ್ಷನ್ ಇದೆ. ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಆಕರ್ಷಣೆ, ಅಟ್ರ್ಯಾಕ್ಷನ್ ಅನ್ನೋದು ಇನ್ನೂ ತುಂಬ ಜಾಸ್ತಿ ಇದೆ. ಜೊತೆಗೆ ಸ್ವಲ್ಪ ನೀವಿಲ್ಲದೆ, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇದೆ. ನಾಟ್ ಲೆಟ್ಟಿಂಗ್ ಗೋ, ಪಾಸಿಟಿವ್ ಲವ್ ಎನರ್ಜಿ ಅಂದರೆ ಬಿಡೋ ಮನಸ್ಸೇ ಇಲ್ಲ. ಮನಸ್ಸಿನ ಒಳಗಡೆ ನನ್ನವರ ಈ ವ್ಯಕ್ತಿ ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗ್ತಾ ಇದೆ. ಅವರು ನಿಮ್ಮನ್ನು ಅವರ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ನಿಮಗಿಂತ ದೂರ ಹೋಗೋದು ಅಥವಾ ನಿಮ್ಮಿಂದ ದೂರ ಹೋಗೋದು ಅವರಿಗೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಸಲ ಅವರನ್ನು ಇಗ್ನೋರ್ ಮಾಡಿದ್ರೂ ಕೂಡ ಅಥವಾ ತಳ್ಳಿ ಹಾಕಿದ್ರೂ ಕೂಡ ಅವರು ಮತ್ತೆ ಬರುವ ಎನರ್ಜಿ ಇದೆ. ನಿಮ್ಮ ಹತ್ರ ಮತ್ತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಪ್ರಪೋಸ್ ಮಾಡುವ ಮನಸ್ಸು ಕೂಡ ಬರುತ್ತೆ. ಕೆಲವರು ಬಿಡೋದಿಲ್ಲ ಅಂದರೆ ಅದಕ್ಕೆ ಕಾರಣ ಪ್ರೀತಿ ಮಾತ್ರ ಅಲ್ಲ, ಮನಸ್ಸಿನ ಒಳಗಡೆ ಫೀಲ್ ಇದೆ, ಇವರು ನನ್ನವರು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇದೆ. ನಿಮ್ಮನ್ನು ಕಳ್ಕೊಳ್ಳೋದು ಅವರಿಗೆ ಸಾಧ್ಯ ಇಲ್ಲ ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್, ಸೋಷಿಯಲ್ ಮೀಡಿಯಾ ಅಂದರೆ ಜಲಸಿ, ಕನ್ಫ್ಯೂಷನ್, ಇನ್ಸೆಕ್ಯೂರಿಟಿ ಎನರ್ಜಿ. ಮನಸ್ಸಿನಲ್ಲಿ ಪ್ರೀತಿ ಇದೆ, ಆದರೆ ಕೆಲವೊಂದು ಡೌಟ್, ಕನ್ಫ್ಯೂಷನ್, ಗೊಂದಲ ಕೂಡ ಜೊತೆಗೆ ಇದೆ. ಅವ್ರು ನಿಮ್ಮನ್ನು ಆನ್ಲೈನ್ನಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪೋಸ್ಟ್ಗಳು, ಸ್ಟೇಟಸ್ಗಳು, ಆ್ಯಕ್ಟಿವಿಟಿ ಎಲ್ಲವೂ ನೋಡ್ತಾ ಇದ್ದಾರೆ. ಆದರೆ ಅದರಿಂದ ಕೆಲವೊಂದು ಸಲ ತಪ್ಪು ಕೂಡ ಅರ್ಥ ಆಗ್ತಾ ಇರ್ಬೋದು. ಅಂದರೆ ನೀವು ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದೀರಾ ಅಥವಾ ಫ್ರೆಂಡ್ಶಿಪ್ಪಲ್ಲಿದ್ದೀರಾ, ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಈ ರೀತಿ ಕೂಡ ಅಂದ್ಕೊಳ್ತಾ ಇರ್ಬೋದು. ಇದೇ ಕಾರಣಕ್ಕೆ ಅವರ ಮನಸ್ಸಿನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ. ಈ ಜಲಸಿ ಅವರ ಮನಸ್ಸಿನಲ್ಲಿದೆ ಅಂದ ತಕ್ಷಣ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ, ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಸ್ವಲ್ಪ ಇನ್ಸೆಕ್ಯೂರ್ ಆಗಿದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಇದೆ. ನೀವು ದೂರ ಹೋಗ್ತೀರಾ ಅನ್ನುವ ಆತಂಕ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪ್ರೀತಿ ಇರುತ್ತೆ, ಆದರೆ ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಅದರಿಂದ ತಪ್ಪು ಅರ್ಥಗಳು ಕೂಡ, ಕೆಲವೊಂದು ಸಲ ಕನ್ಫ್ಯೂಷನ್ ಕೂಡ ಬೆಳೀತಾ ಹೋಗುತ್ತೆ. ಪ್ರೀತಿ ಇದೆ, ಆದರೆ ಜೊತೆಗೆ ಜಲಸಿ ಇದೆ, ಕನ್ಫ್ಯೂಷನ್ ಇದೆ, ಇನ್ಸೆಕ್ಯೂರಿಟಿ ಕೂಡ ಇದೆ. ಕ್ಲಾರಿಟಿ ಎನರ್ಜಿ, ಕಮಿಟ್ ಆಗುವ ಮನಸ್ಸಿರುವ ಎನರ್ಜಿ ಅಂದರೆ ಅವರ ಗೊಂದಲ ಅನ್ನೋದು ಕಡಿಮೆ ಆಗ್ತಾ ಇದೆ. ಈಗ ಮನಸ್ಸು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಮೊದಲು ಈ ವ್ಯಕ್ತಿಗೆ ತುಂಬ ಕನ್ಫ್ಯೂಷನ್ ಇರಬಹುದು. ಏನು ಮಾಡಬೇಕು, ಯಾವ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಮುಂದುವರಿಬೇಕು ಅನ್ನೋದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಿಧಾನವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಈಗ ಅವರ ಮನಸ್ಸಿನಲ್ಲಿ ನಾನು ಇವ್ರ ಕಡೆ ಹೋಗಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಡಿಸೈರ್ ಇದೆ. ಅಂದರೆ ಅವರು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ತುಂಬ ಗೊಂದಲದಲ್ಲಿ ಇದ್ದರು, ಕನ್ಫ್ಯೂಷನ್ನಲ್ಲಿ ಇದ್ದರು. ಬಟ್ ಈಗ ಹಾಗೆ ಇಲ್ಲ. ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಅರಿವು ಬರ್ತಾ ಇದೆ. ಮತ್ತೆ ಕನೆಕ್ಟ್ ಆಗುವಂತಹ ಮನಸ್ಸು ಬರ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್, ಇನ್ನರ್ ಕ್ಲೋಸರ್, ಹೀಲಿಂಗ್ ಎನರ್ಜಿ ಇದೆ. ಅಂದರೆ ನೀವು ಸ್ವಲ್ಪ ನಿಂತ್ಕೊಳ್ಳಿ. ಅಂದರೆ ಮನಸ್ಸಿನಿಂದ ತುಂಬ ಓವರ್ ಯೋಚನೆ ಬೇಡ. ನಿಮ್ಮ ಮನಸ್ಸಿಗೆ ಕಾಮಾಗಿ ಥಿಂಕ್ ಮಾಡಿ. ಇದನ್ನು ನೀವು ರಿಪೇರಿ ಮಾಡಿಕೊಳ್ಳುವಂತಹ ಟೈಮ್. ನಿಮ್ಮ ಮನಸ್ಸನ್ನು ಸ್ವಲ್ಪ ಕಾಮಾಗಿಟ್ಕೊಳ್ಳಿ. ಓವರ್ ಥಿಂಕಿಂಗ್ ಮಾಡಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಬ್ಯಾಲೆನ್ಸ್ ಇರಲಿ. ನೀವು ಮಾತ್ರ ಎಲ್ಲ ಎಫರ್ಟ್ ಹಾಕೋದಕ್ಕೆ ಹೋಗಬೇಡಿ. ರಿಲೇಷನ್ಶಿಪ್ ಅಂದರೆ ಎರಡೂ ಕಡೆ ಎಫರ್ಟ್ ಇರಬೇಕು. ಒಂದು ಸೈಡ್ ಮಾತ್ರ ಓಡ್ತಾ ಇದ್ದರೆ, ಇನ್ನೊಂದು ಸೈಡ್ ಸ್ಟಕ್ ಆಗಿದರೆ ರಿಲೇಷನ್ಶಿಪ್ ಅನ್ನೋದು ಸ್ಟ್ರೆಸ್ ಆಗುತ್ತೆ. ಎರಡೂ ಕಡೆ ಸಮಾನವಾಗಿರುವಂತಹ ಪ್ರಯತ್ನ ಇರಬೇಕು.
ನಿಮ್ಮ ಹೃದಯ ಇನ್ನೂ ಕೂಡ ಸ್ವಲ್ಪ ನೋವಿನಲ್ಲೇ ಇದೆ, ಪೇಯ್ನಲ್ಲಿದೆ. ನಿಮ್ಮ ಎನರ್ಜಿ ಪ್ರಕಾರ ನೀವು ಈ ವ್ಯಕ್ತಿಯಿಂದ ಹರ್ಟ್ ಆಗಿರ್ಬೋದು, ನೋವು ತಿಂದಿರಬಹುದು, ಅವರು ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರಬಹುದು, ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಅದೆಲ್ಲ ಆ ನೋವು ನಿಮ್ಮಲ್ಲಿ ನಿಧಾನವಾಗಿ ಹೀಲ್ ಮಾಡ್ಕೋಬೇಕು. ನೀವು ಮೊದಲು ನಿಮ್ಮ ಕಾಳಜಿ, ನಿಮ್ಮ ಕೇರನ್ನು ತಗೊಳ್ಳಿ. ನಿಮ್ಮ ಮನಸ್ಸು ಕಾಮ್ ಆದರೆ ಮಾತ್ರ ರಿಲೇಷನ್ಶಿಪ್ ಕೂಡ ಕಾಮ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ. ಬಟ್ ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ಅವರು ಈಗ ಕ್ಲಿಯರ್ ಆಗ್ತಾ ಇದ್ದಾರೆ, ನಿಮ್ಮ ಕಡೆಗೆ ಬರುವ ಮನಸ್ಸು ಬರ್ತಾ ಇದೆ. ಆದರೆ ನೀವು ಕೂಡ ನಿಮ್ಮ ಹೃದಯವನ್ನು ಹೀಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಓವರ್ ಥಿಂಕಿಂಗನ್ನು ಬಿಟ್ಬಿಡಿ. ಅಂದರೆ ಇಲ್ಲಿ ಡೀಪ್ ಲವ್, ಅಟ್ಯಾಚ್ಮೆಂಟ್, ಕನೆಕ್ಷನ್ ಎನರ್ಜಿ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಲೈಕ್ ಮಾಡ್ತಾರೆ. ಬಟ್ ಹೊರಗಡೆಯಿಂದ ರೂಢ್ ಆಗಿರ್ಬೋದು, ಅಥವಾ ನಿಮ್ಮಿಂದ ಗ್ಯಾಪ್ ಕ್ರಿಯೇಟ್ ಮಾಡಿರ್ಬೋದು, ಸಪ್ರೇಷನ್ನಲ್ಲಿ ಇರ್ಬೋದು. ಆದರೆ ಮನಸ್ಸು ಇನ್ನೂ ಕೂಡ ನಿಮ್ಮ ಜೊತೆನೇ ಕನೆಕ್ಟ್ ಆಗಿದೆ. ಅವರು ನಿಮ್ಮನ್ನು ಮರಿಬೇಕು ಅಂತ ಅಂದ್ಕೊಂಡಿರ್ಬೋದು, ಬಟ್ ಮರೀತಾ ಇಲ್ಲ. ಹೃದಯ ಇನ್ನೂ ಕೂಡ ನಿಮ್ಮ ಹತ್ರನೇ ಇದೆ. ಕನೆಕ್ಷನ್ ಅನ್ನೋದು ಕಡಿಮೆ ಆಗಿಲ್ಲ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಹೇಗಾಗುತ್ತೆ ಅಂದರೆ, ಮಾತು ಅನ್ನೋದು ನಿಂತಿರಬಹುದು, ದೂರ ಆಗುವ ಥರ ಕಾಣುತ್ತೆ. ಆದರೆ ಫೀಲಿಂಗ್ ಅನ್ನೋದು ನಿಲ್ಲೋದಿಲ್ಲ. ಆ ವ್ಯಕ್ತಿಯ ಮೇಲೆ ನಿಮಗೆ ಏನು ಫೀಲ್ ಇದೆ ಅದು ನಿಂತಿರೋದಿಲ್ಲ. ಅವ್ರಿಗೂ ಕೂಡ ನಿಮ್ಮ ಮೇಲಿರುವ ಫೀಲಿಂಗ್ಸ್ ಹೋಗೋದಿಲ್ಲ. ಬಟ್ ನಿಮಗೆ ಸಿಟ್ಟಿರಬಹುದು, ಕೋಪ ಇರಬಹುದು, ಆ ವ್ಯಕ್ತಿ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಅವರು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನಿಮ್ಮಿಬ್ಬರ ಫೀಲಿಂಗ್ಸ್ ಒಂದೇ ರೀತಿ ಇರುತ್ತೆ. ನಿಮಗೂ ಕೂಡ ಪ್ರೀತಿ ಇದೆ, ಆ ವ್ಯಕ್ತಿಗೂ ಕೂಡ ಪ್ರೀತಿ ಇದೆ. ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿರುವ ಎನರ್ಜಿ ಇಲ್ಲ, ಸ್ಟಿಲ್ ಅಂಡರ್ ಪ್ರೊಸೆಸ್ ಥರ. ಹೃದಯದ ಲೆವೆಲ್ನಲ್ಲಿ ಕನೆಕ್ಷನ್ ಇನ್ನೂ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ, ತುಂಬ ಡೀಪ್ ಇದೆ. ಪ್ರೀತಿ ಅನ್ನೋದು ತುಂಬ ಜಾಸ್ತಿ ಇದೆ, ಕನೆಕ್ಷನ್ ಅನ್ನೋದು ಇದೆ. ಬಟ್ ಈಗ ಸೈಲೆಂಟ್ ಆಗಿದೆ. ಅವರು ಕೂಡ ಸೈಲೆಂಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಮನಸ್ಸಿದೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವಿಬ್ಬರು ಒಂದಾಗಬೇಕು, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಬೇಕು. ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರಲ್ಲೇ ಅವರು ಹ್ಯಾಪಿನೆಸ್ನ ಕಂಡುಕೊಳ್ತಾ ಇದ್ದಾರೆ. ಹಿಂದಿನ ದಿನಗಳನ್ನು ಅಥವಾ ಪಾಸ್ಟ್ನ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪಾಸ್ಟಲ್ಲಿ ನೀವು ಯಾವ ರೀತಿ ಇದ್ರಿ, ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ನಿಮ್ಮ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿತ್ತು, ಅದೆಲ್ಲವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮಧ್ಯದಲ್ಲಿ ಏನೋ ಒಂದು ಸಿಚುವೇಶನ್, ಏನೋ ಒಂದು ಅಡಚಣೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂದು ನೀವಿಬ್ಬರು ದೂರ ಆಗಿರ್ಬೋದು, ಅಥವಾ ಈ ವ್ಯಕ್ತಿಯ ಕಡೆಯಿಂದ ತಪ್ಪಾಗಿರ್ಬೋದು. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಬೇಕು ಅನ್ನೋ ರೀತಿ ಯೋಚನೆ ಇದೆ. ಎನರ್ಜಿ ಪ್ರಕಾರ ಮಿಸ್ಸಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ಸಿಚುವೇಶನ್ ಅಡ್ಡ ಬಂದಿದ್ದರೂ ಕೂಡ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಎಲ್ಲವೂ ಕೂಡ ಬೇಗನೆ ಸರಿಯಾಗಲಿ. ನಿಮ್ಮ ಪಾಸಿಟಿವ್ ಆಗಿರುವಂಥ ಆಸೆಗಳು, ಕನಸುಗಳು ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಗಾಡ್ ಬ್ಲೆಸ್ ಯು ಆಲ್.